ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇಂದಿನ ಸಂಚಿಕೆಯಲ್ಲಿ ಪಾವಗಡ ಪಟ್ಟಣದಿಂದ 12 ಕಿಲೋಮೀಟರ್ ದೂರದ ನೈಋತ್ಯ ಮೂಲೆಗೆ ಇರುವ ಕೃಷ್ಣಗಿರಿ ಗ್ರಾಮದ ಸಂಕ್ಷಿಪ್ತ ಪರಿಚಯ ನಿಮಗಾಗಿ. ಕೃಷ್ಣಗಿರಿ ಎಂಬುದು ಮೂಲತಃ ಒಂದು ಗೊಲ್ಲರ ಹಟ್ಟಿ. ಇಲ್ಲಿ ಒಟ್ಟು 3 ಹಟ್ಟಿಗಳು ಬರ್ತವೆ. ಒಂದು ಬೆಟ್ಟದ ಹಟ್ಟಿ, ಎರಡನೇದು ಜೂಲಪ್ಪನ ಹಟ್ಟಿ ಅಥವಾ ದೇವರಟ್ಟಿ ಅಂತಂದು ಕರೀತಾರೆ, ಮೂರನೇದು ಆಲದ ಮರದ ಹಟ್ಟಿ ಅಂತಂದೇಳಿ. ಈ 3 ಹಟ್ಟಿಗಳು ಸೇರಿಕೊಂಡು ಕೃಷ್ಣಗಿರಿ ಆಗಿದೆ. ಈ ಊರಿಗೆ ಕೃಷ್ಣಗಿರಿ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂತಂದರೆ, ಈ ಬೆಟ್ಟದ ಮೇಲೆ ವೇಣುಗೋಪಾಲ ಸ್ವಾಮಿ ದೇವಾಲಯ ಇದೆ, ಅಂದರೆ ಕೃಷ್ಣನ ದೇವಾಲಯ ಇದೆ. ಅದಕ್ಕೋಸ್ಕರ ಕೃಷ್ಣಗಿರಿ ಅಂತಕ್ಕಂಥ ಹೆಸರು ಬಂದಿದೆ. ಇದು ಕೃಷ್ಣಗಿರಿ ಬೆಟ್ಟದ ಮೇಲಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯ. ಇಲ್ಲಿ ಮೂಲ ವಿಗ್ರಹ ಇಲ್ಲ, ಯಾರೋ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾರೆ ಊರಿನ ಗ್ರಾಮಸ್ಥರು. ಇಲ್ಲಿ ಹಿಂದ್ಗಡೆ ಒಂದು ಹುತ್ತ ಕಾಣಿಸ್ತಾ ಇದೆ. ವೇಣು ಅಂದರೆ ಸಂಸ್ಕೃತದಲ್ಲಿ ಕೊಳಲು ಎಂದರ್ಥ. ಈ ಕೊಳಲು ಹಿಡಿದು ನುಡಿಸುತ್ತಿರುವ ಶ್ರೀಕೃಷ್ಣನ ರೂಪ ವೇಣುಗೋಪಾಲ. ಗೋಪಾಲ ಅಂದರೆ ಹಸುಗಳನ್ನ ಅಥವಾ ಜೀವ ಸಂಕುಲವನ್ನು ಪ್ರೀತಿಯಿಂದ ಸಾಕುವವನು ಎಂದರ್ಥ. ಈ ವೇಣುಗೋಪಾಲ ಸ್ವಾಮಿ ವಿಗ್ರಹಗಳು ಸಾಮಾನ್ಯವಾಗಿ ನಿಂತಿರುವ ವಿಶಿಷ್ಟ ಭಂಗಿಯಲ್ಲಿರ್ತವೆ. ಬಲಗಾಲನ್ನು ಎಡಗಾಲಿನ ಮುಂದೆ ಕಡ್ಡಾಯವಾಗಿ ಕ್ರಾಸ್ ಮಾಡಿ ಮುಖದಲ್ಲಿ ಮಂದಸ್ಮಿತ ನಗು ಧರಿಸಿ ಎರಡೂ ಕೈಗಳಿಂದ ಕೊಳಲನ್ನು ತುಟಿಗೆ ಆನಿಸಿ ನುಡಿಸುವಂತೆ ಈ ಮೂರ್ತಿಯನ್ನು ಕೆತ್ತಲಾಗಿರುತ್ತೆ. ಈ ಮುರುಳಿಗಾನ ಇಡೀ ಜಗತ್ತಿಗೆ ಪ್ರೇಮ, ಶಾಂತಿ ಮತ್ತು ಆನಂದದ ಸಂದೇಶವನ್ನು ನೀಡುತ್ತೆ. ಈ ರೂಪದಲ್ಲಿ ಕೃಷ್ಣನ ಸುತ್ತಲೂ ಪ್ರಕೃತಿಯ ಸೌಂದರ್ಯ, ಬೃಂದಾವನದ ವಾತಾವರಣ ಹಾಗೂ ಆತನ ಕೊಳಲಿನ ಗಾನಕ್ಕೆ ಮಂತ್ರಮುಗ್ಧರಾಗಿ ನಿಂತಿರುವ ಹಸು, ಕರು, ನವಿಲು ಚಿತ್ರ ಕೆತ್ತಲಾಗಿರುತ್ತೆ. ಈ ಬೆಟ್ಟದ ಮೇಲಿರುವ 3 ನೈಸರ್ಗಿಕ ದೊಣೆಗಳು ಇವು ನೈಸರ್ಗಿಕ ಜಲಮೂಲಗಳು. ಬೆಟ್ಟದ ಕಲ್ಲು ಬಂಡೆಗಳ ನಡುವೆ ನೈಸರ್ಗಿಕವಾಗಿ ರೂಪುಗೊಳ್ಳುವ ಈ ದೊಣೆಗಳು ಮಳೆಯ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಅದ್ಭುತ ವ್ಯವಸ್ಥೆಯಾಗಿವೆ. ಬೇಸಿಗೆಯ ಕಡು ಬಿಸಿಲಲ್ಲೂ ಈ ದೊಣೆಗಳಲ್ಲಿ ನೀರು ಬತ್ತದೇ ಇರುವುದು ಇವುಗಳ ವಿಶೇಷ. ಇಂತಹ ಗಿರಿಧಾಮಗಳಲ್ಲಿರುವ ದೊಣೆಗಳು ನೀರನ್ನು ಅತ್ಯಂತ ಪವಿತ್ರ ಅಂತ ಭಾವಿಸಲಾಗುತ್ತೆ. ಬೆಟ್ಟದ ಮೇಲಿರುವ ವೇಣುಗೋಪಾಲ ಸ್ವಾಮಿಯ ಪೂಜೆ ಪುನಸ್ಕಾರಗಳಿಗೆ ಮತ್ತು ಅಭಿಷೇಕಕ್ಕೆ ಇದೇ ದೊಣೆಗಳ ನೀರನ್ನು ಬಳಸುವ ಸಂಪ್ರದಾಯ ಇದೆ. ದೇವಸ್ಥಾನದ ಮುಂದೆ ಆಮೇಲೆ ಪಕ್ಕಕ್ಕೆ 2 ದೊಣೆಗಳನ್ನು ಈಗ ನಾವು ಕಾಣ್ತಾ ಇದ್ದೀವಿ. ಇದು ಬೆಟ್ಟದ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಒಂದು ಚಿತ್ರಣ. ಈಗ ಆ ಬೆಟ್ಟದ ಕೆಳಗೆ ಕಾಣಿಸ್ತಕ್ಕಂಥದ್ದು ಆ ಬೆಟ್ಟದ ಹಟ್ಟಿ ಅಂತಂದೇಳಿ, ಬೆಟ್ಟದ ಗೊಲ್ಲರಟ್ಟಿ. ಈಗ ಅಲ್ಲಿ ಸ್ವಲ್ಪ ದೂರದಲ್ಲಿ ಕಾಣಿಸ್ತಕ್ಕಂಥದ್ದು ದೇವರಟ್ಟಿ ಅಥವಾ ಜೂಲಪ್ಪನಟ್ಟಿ ಅಂತಂದೇಳಿ. ಆಮೇಲೆ ಈಗ ತೋರಿಸ್ತಕ್ಕಂತಹದ್ದು ಈಗ ಅಲ್ಲಿ ದೂರ ಕಾಣಿಸ್ತಾ ಇದೆ ನೋಡ್ರಿ, ಅದು ಆಲದ ಮರದ ಹಟ್ಟಿ ಅಂತಂದೇಳಿ. ಅಲ್ಲಿ ಆಲದ ಮರ ಇದೆ, ಆ ಹೆಸರಿನಲ್ಲಿ ಅದನ್ನು ಆಲದ ಮರ ಅಂತ ಕರೆದ್ರು. ಇಲ್ಲಿ ಬೆಟ್ಟದ ಬುಡದಾಗಿದ್ದರಿಂದ ಇದನ್ನು ಬೆಟ್ಟದಟ್ಟಿ ಅಂತ ಕರೆದ್ರು. ಅಲ್ಲಿ ಪಕ್ಕದಾಗೆ ದೇವಸ್ಥಾನಗಳು ಇದ್ದಿದ್ದರಿಂದ ಅದನ್ನು ದೇವರಟ್ಟಿ ಅಥವಾ ಜೂಲಪ್ಪನಟ್ಟಿ ಅಂತ ಕರೆದ್ರು. ಈ 3 ಹಟ್ಟಿಗಳು ಸೇರಿ ಕೃಷ್ಣಗಿರಿ ಆಗಿದೆ. ಇದು ಆ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಸ್ವಲ್ಪ ಸಮೀಪದಲ್ಲಿ ಆ ಇಳಿಜಾರಲ್ಲಿ ಈ ಒಂದು ದೋಣಿಯಾಕಾರದ ದೊಣೆ ಇದೆ. ಇದನ್ನು ಈ ಊರಿನ ಜನ ಸೇದುವ ಬಾವಿ ಅಂತ ಕರೀತಾರೆ. ಅದ್ಯಾಕೆ ಸೇದುವ ಬಾವಿ ಅಂತ ಕರೆದ್ರು ಅಂದರೆ, ಆ ಮೇಲ್ಗಡೆ ಈ ಮೇಲ್ಗಡೆ ನೋಡಿ, ಈಗ ಆ ಮೇಲ್ಗಡೆಯಿಂದ ಹಗ್ಗ ಬಿಟ್ಟು ಬಹುಶಃ ಬಿಂದಿಗೆ ಹಗ್ಗ ಬಿಟ್ಟು ಇಲ್ಲಿ ನೀರನ್ನ ಸೇದ್ಕೊತಿದ್ರು. ಅದಕ್ಕೋಸ್ಕರ ಸೇದುವ ಬಾವಿ ಅಂತಂದು ಕರೆದಿರ್ಬೋದು. ಈ ಬೆಟ್ಟದ ಮೇಲೆ ಏನಾದರೂ ಅಡುಗೆ ಗಿಡಿಗೆ ಮಾಡಿದ್ರೆ ಈ ನೀರನ್ನ ಬಳಸ್ತಾಯಿದ್ರು. ಇದು ಕುಡಿಯೋದಕ್ಕೆ ಬಹಳ ಯೋಗ್ಯವಾದ ನೀರು ಅಂತ ಇಲ್ಲಿಯರು ಭಾವಿಸ್ತಾರೆ. ಇದು ಬೆಟ್ಟ ಹತ್ತೋದಕ್ಕೆ ದಾರಿ ಬಹಳ ಚೆನ್ನಾಗಿದೆ. ಎಂಥವ್ರು ಬೇಕಿದ್ದರೂ ಈ ಬೆಟ್ಟನ ಹತ್ತಬಹುದು. ಆ ಬೆಟ್ಟ ಹತ್ತತಕ್ಕಂಥ ದಾರಿಯಲ್ಲೇ ಈ ಒಂದು ಗುಹೆ ಇದೆ. ಇದು ಗುಹಾಂತರ ದೇವಾಲಯ, ಭೂತಪ್ಪಂದು ಅಂತ ಹೇಳ್ತಾರೆ. ಆ ದೇವಾಲಯದ ಒಳಗಡೆ ಭೂತಪ್ಪನ ವಿಗ್ರಹ ಏನೂ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಮೊದಲು ಕೃಷ್ಣಗಿರಿ ಇದ್ದಿದ್ದು ಕನ್ನಮೇಡಿ ಮಜರೆ ಹೊನ್ನೆಮೇಡಿ ಪಶ್ಚಿಮಕ್ಕೆ ಸ್ವಲ್ಪ ದೂರದಲ್ಲಿ ತಗ್ಗು ಪ್ರದೇಶದಲ್ಲಿತ್ತು. ಅಲ್ಲಿ ನೆಲೆಸಿದ್ದ ಗೊಲ್ಲ ಜನಾಂಗ ಪಶುಸಂಗೋಪನೆ ದಿಸೆಯಲ್ಲಿ ಮೇವು ನೀರು ಹುಡುಕುತ್ತಾ
ಈಗಿನ ಕೃಷ್ಣಗಿರಿಗೆ ಬಂದು ನೆಲೆಸಿದ್ದಾರೆ. ಇದಕ್ಕೆ ಇತಿಹಾಸದ ಅವಶೇಷಗಳನ್ನು ಇಂದೂ ಕೂಡ ಆ ಹೊನ್ನಮೇಡಿ ಭಾಗದಲ್ಲಿ ನಾವು ಕಾಣಬಹುದು. ಈಗ ನೋಡುತ್ತಿರುವ ದೃಶ್ಯ ಕೃಷ್ಣಗಿರಿ ಬೆಟ್ಟದ ಬುಡದಲ್ಲಿರುವ 7 ಮಂದಿ ಅಕ್ಕಮಗಾರರ ಸನ್ನಿಧಿ. ಜಾನಪದ ರೂಪದಲ್ಲಿ ಇವರನ್ನು ಸಪ್ತ ಮಾತೃಕೆಯರು ಎಂದು ಕರೆಯುತ್ತಾರೆ. ಈ 7 ಜನ ಅಕ್ಕಮಗಾರರು ಯಾರ್ಯಾರು ಅಂದರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಸರಳವಾಗಿ ಮತ್ತು ಆಪ್ತವಾಗಿ 7 ಮಂದಿ ಅಕ್ಕಮಗಾರರು ಅಥವಾ 7 ಜನ ಸೋದರಿಯರಾಗಿ ಜನಪದ ಬದುಕಿನೊಂದಿಗೆ ಬೆರೆತು ಹೋಗಿದ್ದಾರೆ. ಸಾಮಾನ್ಯವಾಗಿ ಈ ದೇವಾಲಯಗಳನ್ನು ಕೆರೆಯ ಬುಡಗಳಲ್ಲಿ ಅಥವಾ ಬೆಟ್ಟದ ಬುಡದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 7 ಮಂದಿ ಅಕ್ಕಮಗಾರರು ಗರ್ಭಿಣಿಯರನ್ನು, ಬಾಣಂತಿಯರನ್ನು ಮತ್ತು ಸಣ್ಣ ಮಕ್ಕಳನ್ನು ಕಣ್ಣಿನಂತೆ ಕಾಯುವ ದೇವತೆಗಳು. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಹೆರಿಗೆಯ ಸಂದರ್ಭದಲ್ಲಿ ಎದುರಾಗುವ ಕಷ್ಟಗಳು ನಿವಾರಣೆಯಾಗಲು ಹಾಗೂ ಹುಟ್ಟಿದ ಮಗುವಿಗೆ ಯಾವುದೇ ದೃಷ್ಟಿದೋಷ ಅಥವಾ ಕಾಯಿಲೆಗಳು ಬಾರದಂತೆ ತಡೆಯಲು ಅಕ್ಕಮಗಾರರಿಗೆ ಹರಕೆ ಕಟ್ಟಿಕೊಳ್ಳುವುದು ತಲೆಮಾರುಗಳಿಂದ ನಡೆದು ಬಂದಿದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಹೆಣ್ಣು ಮಗಳೊಬ್ಬಳ ಬದುಕಿನ ಪ್ರತಿ ಹಂತದಲ್ಲೂ ಎದುರಾಗುವ ಸವಾಲುಗಳಿಗೆ ಮಾನಸಿಕ ಶಕ್ತಿ ನೀಡುವ ಮನೆ ದೇವತೆಗಳಾಗಿ ಈ ಅಕ್ಕಮ್ಮನವರು ಹೆಣ್ಣು ಮಕ್ಕಳ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಈಗ ಅಕ್ಕಮ್ಮ ದೇವತೆಗಳ ಒಂದು ದೇವಾಲಯವನ್ನು, ಪ್ರಕೃತಿಯ ಸೌಂದರ್ಯ ದೃಶ್ಯವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ಕೃಷ್ಣಗಿರಿ ಬೆಟ್ಟದ ಬುಡದಲ್ಲಿ ಇರ್ತಕ್ಕಂತಹ ದೇವಾಲಯ. ಇದು 7 ಮಂದಿ ಅಕ್ಕಮಗಾರರ ದೇವಾಲಯ. ಇದು ಸಮೇತ ಆ ಬೆಟ್ಟದ ಬುಡದಲ್ಲಿ ಅಕ್ಕಮಗಾರರ ದೇವಾಲಯ ಇದೆಯಲ್ವ, ಆ ದೇವಾಲಯದ ಪಕ್ಕದಲ್ಲಿ ಹೊಸದಾಗಿ ಇಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಕದಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಕೃಷ್ಣಗಿರಿಯ ಬೆಟ್ಟದ ಹಟ್ಟಿಯಲ್ಲಿ ಈ ದೇವಾಲಯ ಇದೆ. ಇದನ್ನು ನೂತನವಾಗಿ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯವನ್ನು. ಕೃಷ್ಣಗಿರಿ ಬೆಟ್ಟದ ಮೇಲೆ ಕೊಳಲನ್ನೂದುವ ಕೃಷ್ಣನ ಆರಾಧನೆ ಇದ್ದರೆ, ಬೆಟ್ಟದ ಬುಡದಲ್ಲಿ ಗ್ರಾಮವನ್ನು ಕಾಯುವ ಶಕ್ತಿ ದೇವತೆಗಳಾದ ಅಕ್ಕಮ್ಮನವರ ಆರಾಧನೆ ಇದೆ. ಹಳ್ಳಿಯ ಜನಪದರು ಬೆಟ್ಟದ ಮೇಲಿರುವ ಸ್ವಾಮಿಯನ್ನು ತಂದೆಯಾಗಿಯೂ ಬುಡದಲ್ಲಿರುವ ಅಕ್ಕಮ್ಮನವರನ್ನು ತಾಯಂದಿರಾಗಿಯೂ ಭಾವಿಸಿ ಪೂಜಿಸುತ್ತಾರೆ. ಬೆಟ್ಟದ ಮೇಲೆ ವೇಣುಗೋಪಾಲ ಸ್ವಾಮಿ ಅಂದರೆ ಕೃಷ್ಣ ನೆಲೆಸಿರುವುದರಿಂದಲೇ ಈ ಊರಿಗೆ ಕೃಷ್ಣಗಿರಿ ಅಂತಕ್ಕಂಥ ಹೆಸರು ಬಂದಿದೆ. ಈಗ ದೇವಾಲಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ದೇವಾಲಯ ಕೃಷ್ಣಗಿರಿಯ ದೇವರಹಟ್ಟಿ ಅಥವಾ ಜೂಲಪ್ಪನ ಹಟ್ಟಿಯಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ಈ ದೇವಾಲಯದಲ್ಲಿ ಸಿದ್ದೇಶ್ವರ ಸ್ವಾಮಿ, ತಾಡಿನಾಗಮ್ಮ, ಜುಂಜಪ್ಪನವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಾಲಯ ಇರುವುದರಿಂದಲೇ ಇದಕ್ಕೆ ದೇವರಹಟ್ಟಿ ಎಂದು ಕರೆಯಲಾಗಿದೆ. ಇದನ್ನು ದಾರಿ ಆಂಜನೇಯ ಅಥವಾ ಬೈಲ ಆಂಜನೇಯನ ದೇಗುಲ ಅಂತ ಕರೀತಾರೆ. ಪಾವಗಡದಿಂದ ಬಂದವರು ಆ ಕೃಷ್ಣಗಿರಿ ಗೇಟಲ್ಲಿ ಬಸ್ ಹಿಡಿದು ಆ ಕೃಷ್ಣಗಿರಿಯ ಆಲದಮರದಟ್ಟಿಗಾದರೂ ಆಗಲಿ, ದೇವರಹಟ್ಟಿಗಾದರೂ ಆಗಲಿ ಅಥವಾ ಬೆಟ್ಟತಟ್ಟಿಗಾದರೂ ಆಗಲಿ ಹೋಗಬೇಕು ಅಂದರೆ ಈ ದೇವಾಲಯದ ಪಕ್ಕದಿಂದಲೇ ಹೋಗಬೇಕು. ಇದು ದಾರಿ ಮಧ್ಯದಲ್ಲಿ ಈ ದೇವಾಲಯ ಇದೆ. ಯಾವುದೇ ದುಷ್ಟಶಕ್ತಿಗಳು ಈ 3 ಹಟ್ಟಿಗೆ ಪ್ರವೇಶ ಮಾಡದಂತೆ ತಡೆಯುವುದು ಈ ದೈವ ಸಂಕಲ್ಪ ಆಗಿದೆ. ಪ್ರತಿ ಶನಿವಾರ ವಿಶೇಷ ಪೂಜೆ ಈ ದೇವಾಲಯದಲ್ಲಿ ನಡೆಯುತ್ತೆ. ಕೃಷ್ಣಗಿರಿಯಿಂದ ಸ್ವಲ್ಪ ದೂರದಲ್ಲಿ ಈ ದೇವಾಲಯ ಇದೆ. ರಾಮನ ಭಕ್ತ ಆಂಜನೇಯ ಕೃಷ್ಣನ ಊರಿಗೆ ರಕ್ಷಕರಾಗಿದ್ದಾರೆ. ಇದನ್ನು ಗಾಳೇರ ಮಠ ಅಂತ ಕರೀತಾರೆ. ವಿಜಯನಗರ ಪತನದ ನಂತರ ಅನೇಕ ಯತಿಗಳು ಇಂತಹ ವಿರಕ್ತ ಮಠಗಳನ್ನು ಕಾಡಿನ ಏಕಾಂತದಲ್ಲಿ ನಿರ್ಮಿಸಿ ತಪಸ್ಸು ಮಾಡ್ತಾ ಇದ್ರು. ಈ ವಿಡಿಯೋ ಸಹಾಯಕ್ಕೆ ನಿಂತವರು ನಾಗೇಂದ್ರಪ್ಪ ಕೃಷ್ಣಗಿರಿರವರು.
ಇದು ಕೃಷ್ಣಗಿರಿ ಬೆಟ್ಟದ ಚಿತ್ರಣ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಇದರ ಪಕ್ಕನೇ ಕೃಷ್ಣಗಿರಿ ಬೆಟ್ಟದಟ್ಟಿ ಇದೆ. ಇದು ಸುಂದರ ಪ್ರಕೃತಿಯ ತಾಣ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು.